ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸತೀಶ್ ಪವಾರ್. ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಯದೆ ಉನ್ನತ ವ್ಯಾಸಂಗವನ್ನು ಮಾಡುವ ಮೂಲಕ ಸರ್ಕಾರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಗೆ ಮುಂದಾಗಬೇಕೆಂದು ಚನ್ನಗಿರಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ವಿ ಶಿವಗಂಗ ಅಭಿಪ್ರಾಯಪಟ್ಟರು. ಶನಿವಾರ ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ನಡೆದ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ನೋಂದಾಯಿತ ಅರ್ಹ ಫಲಾನುಭವಿಗಳು ಉಚಿತ ಲ್ಯಾಪ್ಟಾಪ್ ಮತ್ತು ಟೂಲ್ ಕಿಟ್ಗಳನ್ನು ವಿತರಿಸಿದರು. ಮಕ್ಕಳು ಅವ್ರ ಚಿಕ್ಕಪ್ಪ ಮಕ್ಕಳು ಅವ್ರು ಹೆಣ್ಣು ಕೊಟ್ಟ ಮಾವರೆಲ್ಲ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ನೀವು ಮತ ಕೊಟ್ಟಿರೋದು ನನಗೆ, ನಾನೊಬ್ಬನೇ ನಿಮ್ಮ ಸೇವೆ ಮಾಡ್ತೀನಿ. ಕಾರಣ ಏನು ಅಂದರೆ ನೀವು ಅವ್ರ ಹತ್ರ ಅವರು ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಂತಿದ್ರು. ನೀವು ಅನ್ಕೋಬೋದು ಮತ್ತು ಅದ್ರ ಥರ ನೀವು ಮಾಡಿ. ಆದರೆ ಅವ್ರು ಯಾವ ಥರ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂತಿದ್ರು ಅಂದರೆ MLA ಹತ್ರ ಹೋಗಿ ಒಂದು ಕೆಲಸ ಕೇಳಿದ್ರೆ ಮಗನ ಹತ್ರ ಹೋಗಿ ಮಾಡಿಸೋ ಅನ್ನೋದು, ಮಗಂತ ಹೋಗಿ ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ಬ ತಮ್ಮಂತ ಹೋಗಿ ಕೇಳು ಅನ್ನೋದು. ಕೊನೆಗೆ ಅವ್ರು ಯಾರ್ದು ಕೆಲಸ ಆಗ್ತಿದ್ದಿಲ್ಲ. ಏನು ಅವ್ರು ಹಿಂದಿರಲ್ಲ 4-5 ಜನ ಕಾಂಟ್ರಾಕ್ಟ್ಗಳು ಅವ್ರ ಕೆಲಸಗಳಾಗು. ಆ ವ್ಯವಸ್ಥೆ ನಮ್ಮಲ್ಲಿ ಬೇಡ. ನೀವು ಮತ ಕೊಟ್ಟಿರೋದು ನನಗೆ, ನೇರವಾಗಿ ನನ್ನೇ ಭೇಟಿ ಮಾಡ್ತಾ ಇದ್ದೀರಿ, ನಾನೇ ಕೆಲಸ ಮಾಡಿದೆ. ಯಾರಾದ್ರೂ ನಮ್ಮ ಮನೇಲಿ ಎಂಟ್ರಿ ಆಗಿದ್ದಾರಾ? ನಮ್ಮ ಬೀಗ್ರು ಯಾರಾದ್ರೂ ಎಂಟ್ರಿ ಆಗಿದ್ದಾರಾ? ಆ ಥರ ಆಗ್ಲಾದ ಕಾರಣಕ್ಕೆ ಇದು ತಡವಾಗ್ತಿದೆ ಬಿಟ್ಟರೆ ಮಾಧ್ಯಮ ಮಿತ್ರರು ಅನ್ಯತಾ ಭಾವಿಸ್ಬೇಕು. ಈ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ವಿರೂಪಾಕ್ಷಪ್ಪರಿದ್ರು ವೇದಿಕೆಯಲ್ಲಿ, ಅವ್ರ ಮುಂದೆ ಈ ಮಾತು ಹೇಳಿ ಬಂದಿದ್ದೀನಿ. ಆದ್ರಿಂದ ಯಾಕೆಂದ್ರೆ ನೀವು ಮತ ಕೊಟ್ಟಿದ್ದೀರೋ ನನಗೆ, ನಾನು ನಿಮ್ಮ ಕಷ್ಟ ಹಂಚ್ಕೋಬೇಕಾದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿರಲ್ಲ, ನನ್ನ ತಮ್ಮಂಗೆ ಗೊತ್ತಿರಲ್ಲ, ನಮ್ಮ ಅಣ್ಣಂಗೆ ಗೊತ್ತಿರಲ್ಲ, ನಮ್ಮ ಬೀಗರಿಗೆ ನಮ್ಮ ಮನೆಯವ್ರಿಗೆ ಗೊತ್ತಿರಲ್ಲ. ಬರ್ತಾರೆ ಹೋಗಲು ಶಾಸಕರು ಅಂತ ನಾನು ಆರಿಸ್ತೀನಿ, ನನ್ನ ಮೇಲೆ ಅವ್ರು ಆಗ್ತಿರೋ ಕೊನೆಗೆ ಯಾರು ನಿಮಗೆ ಕೆಲಸನೇ ಆಗಲ್ಲ. ಈಗ ನನ್ನ ಹತ್ರ ಬಂದಿರೋರು ಯಾರೂ ಕೆಲಸ ಆಗಲ್ಲ ಅನ್ನಂಗಿಲ್ಲ, ಆ ರೀತಿ ಕೆಲಸ ಮಾಡಿ. ಆದ ಕಾರಣ ತಡವಾಗಿದೆ, ಸ್ವಲ್ಪ ಸಹಕಾರ ಮಾಡಬೇಕು ಅಂತ ತಮ್ಮನ್ನು ಮನವಿ ಮಾಡ್ತಾ, ಈ ಒಂದು ಕಾರ್ಮಿಕರ ಮಂಡಳಿಯಿಂದ ನಮ್ಮ ಸರ್ಕಾರ ಭಾಳಷ್ಟು ನಮ್ಮ ಕಾರ್ಮಿಕರಿಗೋಸ್ಕರ ಕೆಲಸ ಮಾಡಿದೆ. ನಮಗೆಲ್ಲ ಗೊತ್ತಿದೆ, ಕಾರ್ಮಿಕರು ಅಂತಲೇ ಪ್ರತಿಯೊಬ್ಬರಿಗೂ ಸಹ ಸರ್ಕಾರದ ಯೋಜನೆಗಳನ್ನ ಕೊಡೋ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು 5 ಗ್ಯಾರಂಟಿಗಳನ್ನ ಜಾರಿಗೆ ತಂದು ಕೊಟ್ಟಿದ್ದೀವಿ. ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೂ ಸಹ ಲಭಿಸಿದೆ. ಎಲ್ಲ 2,000 ರೂಪಾಯಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಉಚಿತ ಬಸ್ ವ್ಯವಸ್ಥೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಯೋಜನೆ ಇರ್ಬೋದು, ಅಕ್ಕಿ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಅದು ಮುಟ್ಟಿದೆ. ಆದ್ದರಿಂದ ಕಾರ್ಮಿಕರ ಒಂದು ಕಲ್ಯಾಣಕ್ಕೂ ಸಹ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಮುಂಚೆ 30,000 ಇದ್ದಿದ್ದು ಕಡಿಮೆ ಮಾಡಿದ್ದಾರೆ ನಮ್ಮ ಸರ್ಕಾರ. ಅದನ್ನು ನಾನು ಪರಿಶೀಲಿಸ್ತೀನಿ. ಮುಂದಿನ ನಮ್ಮ ವಿಧಾನಸಭೆ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅದನ್ನು ಕ್ವಶನ್ ಮಾಡ್ತೀನಿ. ಜೊತೆಗೆ ನಾನು ಅತಿ ಹೆಚ್ಚು ದಾವಣಗೆರೆ ಮಹಾನಗರ ಪಾಲಿಕೆ ಸದಸ್ಯನೂ ಆಗಿದ್ದೆ, ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ. ಸುಮಾರು ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ರು ಚನ್ನಗಿರಿ ತಾಲೂಕಿನಲ್ಲೇ ಈ ಒಂದು ಕಾರ್ಮಿಕರ ಸಂಘ ಭಾಳಷ್ಟು ಸ್ಟ್ರಾಂಗ್ ಆಗಿರೋದು, ಬಲವಾಗಿದೆ, ಒಗ್ಗಟ್ಟಾಗಿದೆ. ಯಾಕಂದರೆ ಉತ್ತಮ ಕಾರ್ಯಕ್ರಮಗಳನ್ನ ನಮ್ಮ ಆತ್ಮೀಯರು ಗೌಸ್ಪೀರ್ ಸಾಹೇಬರು ಮಾಡ್ತಾನೆ ಬರ್ತಾರೆ. ಕಾರ್ಮಿಕರ ಪರವಾಗಿ ಏನೇ ಇದ್ರು ನನ್ನ ಹತ್ರ ಬಂದು ಹೇಳ್ತಿರ್ತಾರೆ, ಕೆಲಸ ಮಾಡಿಸ್ತಿರ್ತಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಬಂಧುಗಳೇ, ಏನಿವತ್ತು ವಿದ್ಯಾರ್ಥಿಗಳಿಗೆ ಬಂದಿದ್ದೀರಿ, ದಯಮಾಡಿ ಮನವಿ ಮಾಡೋದೇನಪ್ಪ ಅಂದರೆ, ನೀವು ಕಾರ್ಮಿಕರ ಮಕ್ಕಳು ಮುಂದೆ ನೀವು ನಿಮ್ಮ ಮಕ್ಕಳನ್ನ ಇಂಜಿನಿಯರ್ ಮಕ್ಕಳು, ಡಾಕ್ಟ್ರ್ ಮಕ್ಕಳು ಅನಿಸ್ಬೇಕು. ಆ ರೀತಿ ನೀವು ಕಷ್ಟಪಟ್ಟು ಓದಿ ತಂದರೆ ಸರ್ಕಾರ ಕೂಡ ಸೌಲಭ್ಯಕ್ಕೂ ನಿಮ್ಮೆಲ್ಲರ ಪರವಾಗಿ ಏನು ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟಿದ್ರೆ, ಕಾರ್ಮಿಕರಾಗಿ ದುಡಿಯೋದು ಅಷ್ಟು ಸುಲಭದ ಮಾತಲ್ಲ. ಬೆಳಗಿಂದ ಸಂಜೆ ತನಕ ಅವರ ಮೇಸ್ತ್ರಿ ಅಂತ ಇರ್ತಾರೆ, ಅವ್ರ ಮೇಲೆ ಕಾರ್ಮಿಕರ ಮೇಲೆ ಮೇಸ್ತ್ರಿ ಅಂತ ಇರ್ತಾರೆ. ಅವರು ಕಾಂಟ್ರಾಕ್ಟ್ ಇಟ್ಕೊಂಡು ಇವ್ರಿಗೆ ಡೈಲಿ ವೇಜಸ್ ಹಣ ಕೊಡ್ತಾ ಇರ್ತಾರೆ. ಅವರು ಒಂದು ವಾರ ಆಗೋ ಕೆಲಸನ 5 ದಿನಕ್ಕೆ ಮುಗಿಸ್ಬೇಕು ಅಂತೇಳಿ ನಿಮ್ಮ ಜೀವ ಹಿಂಡಿ ಕೆಲಸ ತಗೊಳ್ತಾ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವ್ರು ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟಿರೋದನ್ನ ನಾನು ಕಣ್ಣಾರೆ ಭಾಳಷ್ಟು ನೋಡಿದ್ದೀನಿ. ಅವ್ರ ಹೆಸರು ಉಳಿಸ್ಬೇಕು, ಸರ್ಕಾರ ಕೂಡ ಸೌಲಭ್ಯನ ಅದಕ್ಕೊಂದು ಗೌರವ ಬರಬೇಕು ಅಂದರೆ ನೀವೆಲ್ಲ ಡಾಕ್ಟ್ರು ಇಂಜಿನಿಯರ್ಗಳಾಗಲೇಬೇಕು, ಆಗ್ತೀರಂತ ನಂಬಿದ್ದೀನಿ. ಯಾಕೆಂದರೆ ನಾವು ಸಹ ಈ ಲ್ಯಾಪ್ಟಾಪ್ಗಳು ಕೊಟ್ಟಿರೋದು ಎಲ್ರಿಗೂ ಕೊಡ್ತಾ ಇಲ್ಲ. ಯಾರು ಪರ್ಸೆಂಟೇಜ್ ಜಾಸ್ತಿ ತೆಗೆದಿರಿ ಅದರ ಅನುಗುಣವಾಗಿ ಯಾಕೆ ಲೇಟ್ ಆಗಿದ್ದ ಕಾರಣನೇ ಹೇಳ್ಬಿಡ್ತೀನಿ. ಕಟ್ಟಡ ಕಾರ್ಮಿಕರ ಅಲ್ದಂತರೂ ಭಾಳಷ್ಟು ಜನ ಕಾರ್ಡ್ಗಳು ಮಾಡಿಸ್ಕೊಂಡಿದ್ರು ನಮ್ಮಲ್ಲಿ. ಆ ಕಾರ್ಡ್ಗಳನ್ನ ನಾನೇ ಖುದ್ದು ನಾನು ಯಾವುದೋ ಒಂದು ಉದಾಹರಣೆಗೆ ಯಾವುದೋ ಒಂದು ಊರಿನ ಒಂದು ಲ್ಯಾಪ್ಟಾಪ್ ಸೆಲೆಕ್ಷನ್ ಆಗಿತ್ತು, ಹೆಸರು ಹೇಳೋದು ಬೇಡ, ಊರು ಹೇಳೋದು ಬೇಡ. ಆ ಲೈಬ್ರರಿನಲ್ಲಿ ಇದ್ದಾರೋ ಅಥವಾ ಯಾರೋ ನಮ್ಮ ಪಕ್ಷದ ಮುಖಂಡರು ಮಕ್ಕಳಿಗೆ ಕೊಟ್ಟಿದ್ದಾರೋ ಅಂತ ಕ್ರಾಸ್ ಚೆಕ್ ಮಾಡಿ ಅವನ್ನೂ ಸಹ ವಜಾ ಮಾಡಿ ಕರೆಕ್ಟಾಗಿ ಕಟ್ಟಡ ಕಾರ್ಮಿಕರಿಗೆ ಮುಟ್ಟಬೇಕು ಅಂತೇಳಿ ಕೊಡೋದಕ್ಕೋಸ್ಕರ ಮಾತಾಡ್ತೀನಿ. ಇಲ್ಲ ಅಂದರೆ ನನ್ನ ಹಿಂದಿರೋರು, ನನ್ನ ಯಾರು ಇವರಿದ್ದಾರೆ ಅವ್ರಿಗೆ ಹೋಗ್ಬಿಡೋದು ಲ್ಯಾಪ್ಟಾಪ್, ನಿಮ್ಗೆ ಯಾರಿಗೂ ಮುಟ್ತಾ ಇದ್ದೀರಿ. ಆ ಥರ ಆಗಬಾರ್ದನ್ನ ವ್ಯವಸ್ಥೆಗೋಸ್ಕರ ಈ ಲ್ಯಾಪ್ಟಾಪ್ ವಿತರಣೆ ಲೇಟ್ ಆಗಿದೆ
ಅಧಿಕಾರಿಗಳು ಸರಿ ಬಹಳಷ್ಟು ಸರಿ ಕೇಳಿದ್ರು, ಸರ್ ನಮ್ಮ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕಲ್ಲಿ ಕೊಟ್ಟಿದ್ದೀವಿ, ನಮ್ಮ ತಾಲೂಕಲ್ಲಿ ಲೇಟ್ ಆಗ್ತಿದೆ, ಸ್ವಲ್ಪ ಸಹಕಾರ ಮಾಡಿ, ನಾವು ಸರ್ಕಾರ ವರದಿ ಕೊಡಬೇಕು ಅಂತ. ಇಲ್ಲ, ನ್ಯಾಯ ಮುಟ್ಲೇಬೇಕು. ನಾನೇ ಪ್ರತಿಯೊಂದು ಸೆಲೆಕ್ಷನ್ ಯಾರು ಒರಿಜಿನಲ್ ಕಾರ್ಮಿಕರಿದ್ದಾರೋ, ಪರ್ಸೆಂಟೇಜ್ ಎಲ್ಲ ವಿದ್ಯಾರ್ಥಿ ಇದ್ದಾರೋ ಅನ್ನೋದನ್ನ ಚೆಕ್ ಮಾಡಿ ಕೊಡ್ತೀನಿ ಅನ್ನೋದಕ್ಕೋಸ್ಕರ ತಡವಾಗಿದೆ. ಆದರೂ ಸಹ ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ಸರ್ಕಾರದ ಸೌಲಭ್ಯ ಪಡೀರಿ. ಜೊತೆಗೆ ನಮ್ಮ ಸರ್ಕಾರದಿಂದ ನಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರದಿಂದ ಮದುವೆಯ ಧನ ಸಹಾಯವಾಗಿ, ಕಾರ್ಮಿಕರ ಮದುವೆಯ ಧನ ಸಹಾಯವಾಗಿ ಪ್ರತಿಯೊಂದು ಫಲಾನುಭವಿಗೆ ಏನು ಅವರ 2 ಮಕ್ಕಳಿಗೆ, ಕಾರ್ಮಿಕರ 2 ಮಕ್ಕಳಿಗೆ ಒಂದು ಮದುವೆಗೆ 60,000 ರೂಪಾಯಿನ ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಹೆರಿಗೆ ಸೌಲಭ್ಯ, ನೋಂದಾಯಿತ ಏನು ಮಹಿಳಾ ಫಲಾನುಭವಿ ಇರ್ತೀರಿ, ಕಾರ್ಮಿಕ ಫಲಾನುಭವಿಗಳು ನೋಂದಾಯಿತ ಇರ್ತೀರಿ, ಅವರ 2 ಮಕ್ಕಳ ಹೆರಿಗೆಗೆ 50,000 ರೂಪಾಯಿನ ಸರ್ಕಾರ ಧನ ಸಹಾಯವಾಗಿ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ತಾಯಿ ಮಗು ಸಹಾಯ ಹಸ್ತ ಒಂದು ಯೋಜನೆಯಡಿ ಮೊದಲ 2 ಮಕ್ಕಳ ಆರೈಕೆಗಾಗಿ 6,000 ರೂಪಾಯಿ ವರ್ಷಕ್ಕೆ 3 ವರ್ಷದವರೆಗೆ ಒಂದು ತಾಯಿ ಏನು 2 ಮಗು ಜನ್ಮ ಕೊಡ್ತಾಳೆ ಅವರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿಗೆ 3 ವರ್ಷ ಕೊಡ್ತಾ ಇದ್ದೀವಿ. ಜೊತೆಗೆ ವೈದ್ಯಕೀಯ ಧನ ಸಹಾಯವಾಗಿ ಫಲಾನುಭವಿ ಮತ್ತು ಅವರ ಅವಲಂಬಿತ ಕುಟುಂಬ ಏನಿದೆ ನಿಮಗೆಲ್ಲ ಸೇರಿ 600 ರೂಪಾಯಿಂದ 2 ಲಕ್ಷ ರೂಪಾಯಿವರೆಗೂ ಧನ ಸಹಾಯನ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಅಂತಿಮ ಸಂಸ್ಕಾರ ಏನು ಫಲಾನುಭವಿ ಸ್ವಾಭಾವಿಕ ಮರಣ ಹೊಂದಿದಲ್ಲಿ ಅವರಿಗೆ 75,000 ರೂಪಾಯಿ ಧನ ಸಹಾಯವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಅಪಘಾತ ಪರಿಹಾರ ನಿಧಿಯಾಗಿ ಅವರಿಗೆ 2 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೂ, ಏನಂದ್ರೆ ಶಾಶ್ವತ ದುರ್ಬಲತೆ, ಅವ್ರೇನು ಕೆಲಸ ಮಾಡೋಕ್ಕಾಗಲ್ಲ, ಕೈ ಹೋಯ್ತು ಕಾಲು ಹೋಯ್ತು ಅಂತ ಪರ್ಮನೆಂಟ್ ಡಿಸಬಿಲಿಟಿ ಆಗುತ್ತೆ ಅಂಥವ್ರಿಗೆ 2 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಇದೆಲ್ಲದರ ಜೊತೆಗೆ ಸುಮಾರು 11 ರೀತಿಯ ಒಂದು ಕಿಟ್ಗಳನ್ನೆಲ್ಲ ನಮ್ಮ ಸರ್ಕಾರ ಕೊಡ್ತಾ ಇದೆ. ಏನೇನಪ್ಪ ಅಂದರೆ ಇಲ್ಲಿವರೆಗೂ ಶಾಲಾ ಕಿಟ್ಗಳು 1ರಿಂದ 5ನೇ ತರಗತಿ, 6ರಿಂದ 8ನೇ ತರಗತಿ, 9ರಿಂದ 10ನೇ ಅವರಿಗೆ ಆದಂಥ ಒಂದು ವಿಧವಾದ ಕಿಟ್ಗಳನ್ನ ಕೊಡೋದ್ರ ಜೊತೆಗೆ ನಮ್ಮ ಕಾರ್ಮಿಕರಾದಂಥ ಕಾರ್ಪೆಂಟ್ರ್ಗಳಿಗೆ, ಪ್ಲಂಬಿಂಗ್ ಮಾಡೋರಿಗೆ, ಪೇಂಟರ್ಗೆ, ಎಲೆಕ್ಟ್ರಿಷಿಯನ್ಗೆ, ಬಾರ್ಬೆಂಡರ್ಗೆ, ಮೆಷಿನ್ ಕಟ್ಟರ್ಗೆ, ಈ ಥರ ಎಲ್ಲ ರೀತಿಯ ಒಂದು ಏನು ಕಾರ್ಮಿಕರ ವರ್ಗ ಇದೆ ಅವ್ರಿಗೆಲ್ಲರಿಗೂ ನಮ್ಮ ಸರ್ಕಾರ ಸುಮಾರು ಯೋಜನೆಗಳನ್ನ ಜಾರಿಗೆ ತಂದು ಇವತ್ತು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇಷ್ಟೇ ಅಲ್ಲ, ಮೊನ್ನೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರ 16 ಯೋಜನೆಗಳನ್ನ ಹೊಸದಾಗಿ ಜಾರಿಗೊಳಿಸಿದೆ. ಅದ್ರ ವಿಶೇಷವಾಗಿ ಏನಪ್ಪ ಅಂದರೆ ಸುಮಾರು ನೋಂದಾಯಿತ ಕಾರ್ಮಿಕರ ಆರೋಗ್ಯತೆ ಕಾಪಾಡಲು ರಾಜ್ಯದಲ್ಲಿ ಆರೋಗ್ಯ ಕ್ಲಿನಿಕ್ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ. ಸುಮಾರು ರಾಜ್ಯದಲ್ಲಿ 2.97 ಲಕ್ಷ ಕಾರ್ಮಿಕರು ಈ ಯೋಜನೆಯ ಪ್ರಯೋಜನ ಈಗಾಗಲೇ ಪಡೆದಿದ್ದಾರೆ. ಅದೇ ರೀತಿ ಕಾರ್ಖಾನೆಗಳ ಕಾಯ್ದೆಗಳಿಗೆ ತಿದ್ದುಪಡಿ ತಂದಿದ್ದೀವಿ. ಜೊತೆಗೆ ನಮ್ಮ ಏನು ಮಹಿಳಾ ಕಾರ್ಮಿಕರು, ನಮ್ಮ ತಾಯಿಯಂದ್ರಿದ್ದೀರಿ, ನಮಗೆ 3 ಪಾಳೆಯಗಳಲ್ಲಿ ಈ ಹಿಂದೆ ರಾತ್ರಿ ಪಾಳೆಯ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ತಾ ಇರಬೇಕು. ಆದರೆ 3 ಪಾಳೆಯದಲ್ಲೂ ನಮ್ಮ ತಾಯಿಯಂದ್ರೂ ಸಹ ಸಮಾನವಾಗಿದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಸಮಾನರು, ನಮ್ಮಲ್ಲಿ ಎಲ್ಲ ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ 3 ಪಾಳೆಯಗಳಲ್ಲೂ ನೀವು ಕೆಲಸ ಮಾಡೋ ರೀತಿ ಒಂದು 24/7 ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಜೊತೆಗೆ ನಮ್ಮ ಮೃತ ಕಾರ್ಮಿಕರ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ ಈಗಾಗಲೇ ಕೊಡ್ತಾ ಇದ್ದೀವಿ. ಜೊತೆಗೆ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯ ಧನ ಸಹಾಯವಾಗಿ ಸುಮಾರು ಇಲ್ಲಿವರೆಗೂ 669 ಫಲಾನುಭವಿಗಳಿಗೆ 66.30 ಲಕ್ಷ ರಾಜ್ಯಾದ್ಯಂತ ಕೊಟ್ಟಿದ್ದೀವಿ. ಯಾಕೆ ಇವನ್ನೆಲ್ಲ ರಾಜ್ಯದಲ್ಲ ಹೇಳ್ತೀನಪ್ಪ ಅಂದರೆ, ನಮ್ಮ ಸರ್ಕಾರ ಯಾವತ್ತು ಕಾರ್ಮಿಕರ ದುಡಿಯುವ ಶ್ರಮಿಕರ ಪರವಾಗಿದೆ, ನಿಮ್ಮ ಪರವಾಗಿ ಸರ್ಕಾರನೂ ಇದೆ. ಅದೇ ರೀತಿ ನಿಮ್ಮ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನು ನಾನು ಕಾಂಗ್ರೆಸ್ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ, ನಾನು ಸಹ ಇರ್ತೀನಿ. ನಿಮ್ಮೆಲ್ಲ